Advanced Corporate Accounting, Chapter 2, Session 15, Mergers and Acquisition of Companies. Previous session ಅಲ್ಲಿ ಲಂಪ್ ಸಮ್ ಮೆಥಡ್ ಮತ್ತು ನೆಟ್ ಅಸೆಟ್ಸ್ ಮೆಥಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ನೆಟ್ ಪೇಮೆಂಟ್ಸ್ ಮೆಥಡ್ ಅನ್ನು ನೋಡೋಣ. ಅಂಡರ್ ದಿಸ್ ಮೆಥಡ್ ದ ಪರ್ಚೇಸ್ ಕನ್ಸಿಡರೇಷನ್ ವಿಲ್ ಬಿ ದ ಟೋಟಲ್ ಆಫ್ ಪೇಮೆಂಟ್ಸ್ ಮೇಡ್. ಪೇಮೆಂಟ್ಸ್ ಇನ್ ಎನಿ ಫಾರ್ಮ್ ಆಗಿರ್ಬೋದು, ಕ್ಯಾಶ್, ಈಕ್ವಿಟಿ ಶೇರ್ಸ್, ಡಿಬೆಂಚರ್ಸ್ ಏನಾದರೂ ಆಗಿರ್ಬೋದು, by transferring company to transferor company on any basis. Generally, transferring company decides the payment to be made towards liabilities of transferor company, which not taken over, and towards expenses. The total of such payments will be the purchase consideration. Payments method andre enu anta example. X Limited is acquired by Y Limited, agrees to make the following payment. Cash at ₹5 per share for 10,000 shares of ₹10 each held by X Limited. Issue 2 shares of ₹20 each for every 5 shares held in X Limited. Discharge ₹1 lakh at 12% debentures of X Limited at 10% premium by issuing 13% debentures. Determine the amount of purchase consideration as per accounting standard 14. Itra irbodu nimge question. Aga ನೀವು ಜಸ್ಟ್ ಕ್ವೆಶನ್ ಅನ್ನು ಓದಿ ಪರ್ಚೇಸ್ ಕನ್ಸಿಡರೇಷನ್ ಯಾವ ರೀತಿಯಲ್ಲಿ ಪೇ ಮಾಡ್ತಾರೆ ಅದನ್ನಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ನೋಡಿ, ಕ್ಯಾಶ್ ಎಷ್ಟು ಕ್ಯಾಶು? ಕ್ಯಾಶ್ at ₹5 per share ಫಾರ್ 10,000 ಶೇರ್ಸ್. ಅದು ಶೇರ್ ವ್ಯಾಲ್ಯೂ ಎಷ್ಟನ್ನ ಇರಲಿ, ಇವ್ರು ಕ್ಯಾಶ್ ಎಷ್ಟು ಕೊಡ್ತಿದ್ದಾರೆ? ₹5 per share. ಸೊ ನಂಬರ್ ಆಫ್ ಶೇರ್ಸ್ ಎಷ್ಟು? 10,000. ಒಂದು ಶೇರ್ಗೆ ಎಷ್ಟು ಕ್ಯಾಶ್ ಪೇ ಮಾಡ್ತಾ ಇದ್ದಾರೆ? ₹5. ಸೊ 10,000 into 5, 50,000. ನೆಕ್ಸ್ಟ್, issue of 2 shares of ₹20 each for every 5 shares held. ಅಂದ್ರೆ ಪ್ರತಿ 5 ಶೇರಿಗೆ ಬರೀ 2 ಶೇರ್ ಅನ್ನ ಕೊಡ್ತಾರೆ. ಆದ್ರೆ ನೀವು ಏನ್ ಬರೀಬೇಕು? 2 divided by 5. They will pay you only 2 shares for every 5 shares held. So 2 divided by 5. Number of shares ಎಷ್ಟು? 10,000. 2 divided by 5 into 10,000. ಎಷ್ಟು ಶೇರ್ಸ್ ಆಗುತ್ತೆ? 4,000 ಈಕ್ವಿಟಿ ಶೇರ್ಸ್ ಆಗುತ್ತೆ. ಅದರದ್ದು ವ್ಯಾಲ್ಯೂ ಎಷ್ಟು ಕೊಡಬೇಕು? ಫಾರ್ ಈಚ್ ಶೇರ್ಗೆ ನಾವು ₹20 ಅನ್ನ ಕೊಡಬೇಕು. ನೋಡಿ, ಇಶ್ಯೂ ಆಫ್ 2 shares of ₹20 each for every 5 shares held. ಟೋಟಲ್ ಶೇರ್ಸ್ ಅವ್ರ ಹತ್ರ ಎಷ್ಟಿದೆ? 10,000 ಇದೆ. ಪ್ರತಿ 5 ಶೇರಿಗೆ ಬರೀ 2 ಶೇರ್ ಕೊಡಬೇಕು ಅಂದ್ರೆ 2 divided by 5 into 10,000. ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು ಶೇರ್ಸ್ ಕೊಡ್ತಾ ಇದ್ದೀವಿ? 4,000. ಆ 4,000 ಶೇರ್ಸ್ ಅನ್ನ ಎಷ್ಟು ರೇಟಿಗೆ ಕೊಡಬೇಕು? 20 each. ಸೊ 4,000 into 20, 80,000. ಕ್ಯಾಶ್ 50,000, ಈಕ್ವಿಟಿ ಶೇರ್ಸ್ 80,000. ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಾಗುತ್ತೆ? 1,30,000. ನೋಟ್ ಏನಿದೆ ಅಂದ್ರೆ, ಓನ್ಲಿ ಪೇಮೆಂಟ್ ಫಾರ್ ದ ಶೇರ್ ಹೋಲ್ಡರ್ಸ್ ಆರ್ ಟೇಕನ್ ಫಾರ್ ದ ಪರ್ಪಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಪೇಮೆಂಟ್ ಮೇಡ್ ಫಾರ್ ಡಿಬೆಂಚರ್ಸ್ ಅಂಡ್ ಕ್ರೆಡಿಟರ್ಸ್ ಆರ್ ನಾಟ್ ಕನ್ಸಿಡರ್ಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇಲ್ಲೇನು ಅವರು ಡಿಬೆಂಚರ್ಸ್ ಕೊಟ್ಟಿದ್ದಾರಲ್ಲ, ಈ ನೆಟ್ ಪೇಮೆಂಟ್ಸ್ ಮೆಥಡ್ ಅಲ್ಲಿ ಅದನ್ನ ನಾವು ಕನ್ಸಿಡರ್ ಮಾಡಬಾರ್ದು. ಬರೀ ನಾವು ಈಕ್ವಿಟಿ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಅಥವಾ ಕ್ಯಾಶ್ ಅಲ್ಲಿ ಏನು ಪೇ ಮಾಡಿರ್ತಾರೆ ಅಷ್ಟು ಮಾತ್ರ ಕನ್ಸಿಡರ್ ಮಾಡಬೇಕು. ಆ ಕಾರಣಕ್ಕೆ ಡಿಬೆಂಚರ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. And these payments have to be made directly after taking over of liabilities from transferor company by passing an entry in the transferring company. Next, example 6. The shareholders to get ₹10 cash for every share in X Limited. Shares in X Limited is 40,000 shares of 10 each and 5 shares of ₹10 each for every 4 shares held by the X Limited. ಇಲ್ಲೂ ಕೂಡ ಅಷ್ಟೇ. ಈಗ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟು? 40,000. ಅವ್ರೇನು ಹೇಳ್ತಾ ಇದ್ದಾರೆ? ಎವ್ರಿ 1 ಶೇರ್ಗೆ ಎಷ್ಟು ಕ್ಯಾಶ್ ಅನ್ನ ಕೊಡಬೇಕು? ₹10. ಸೊ 40,000 into 10, 4 lakhs. ಹಾಗಾದ್ರೆ ಶೇರ್ಸ್ 5 shares for every 4 shares held by the company. That means 5 divided by 4 into 40,000 ಮಾಡಬೇಕು. ಯಾಕಂದ್ರೆ ಬರೀ ಇರೋ 4 ಶೇರಿಗೆ ಅವ್ರು 5 ಶೇರ್ಸ್ ಅನ್ನ ಕೊಡ್ತಿದ್ದಾರೆ. ಸೊ 5 divided by 4 into 40,000. ಇವಾಗ 4 ಕಾಮನ್ ಡಿನಾಮಿನೇಟರ್ ಅಲ್ಲಿರೋ 4, ನ್ಯೂಮರೇಟರ್ ಇರೋ 4 ಕ್ಯಾನ್ಸಲ್ ಮಾಡಿದ್ರೆ 5 into 10,000, 50,000 ಶೇರ್ಸ್ ಆಗುತ್ತೆ at ₹10 each. So 50,000 into 10, 5 lakh. ಕ್ಯಾಶ್ ಅಲ್ಲಿ 4 lakhs ಮತ್ತೆ ಶೇರ್ಸ್ ಅಲ್ಲಿ 5 lakhs. ಟೋಟಲ್ 7 lakhs ಆಗುತ್ತೆ. ನೋಡಿ, ಫಾರ್ ಎವ್ರಿ 4 shares, ನಂಬರ್ ಆಫ್ ಶೇರ್ಸ್ ಇಶ್ಯೂಡ್ ಇಸ್ 5. ಫಾರ್ 40,000 ಶೇರ್ಸ್ ಆದರೆ ಎಷ್ಟು ಇಶ್ಯೂ ಆಗುತ್ತೆ? 40,000 into 5 divided by 4. So total 50,000 shares. Last one.
How to identify the method of purchase consideration applicable for the given problem? ಅವರು ಮೆಥಡ್ ಅನ್ನ ಕೆಲವೊಂದ್ಸಲ ಮೆನ್ಷನ್ ಮಾಡದೇ ಇರ್ಬೋದು. ಮೆನ್ಷನ್ ಮಾಡದೇ ಇದ್ದಾಗ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಯಾವ ಮೆಥಡ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ತಗೋಬೇಕು ಅಂತ? If the problem specifies the method to be adopted, adopt the method specified. Question ಅಲ್ಲಿ ಕೊಟ್ಟಿದ್ರೆ lump sum method, net assets method, net payment method, ಯಾವ ಮೆಥಡ್ ಕೊಟ್ಟಿರ್ತಾರೋ ಅದನ್ನೇ ಫಾಲೋ ಮಾಡಿ. If the method is not specified in the problem, but the amount of purchase consideration is given, it is lump sum method and does not need any calculation. ಡೈರೆಕ್ಟ್ ಆಗಿ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಅನ್ನೇ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಆಗ ನೀವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಲಂಪ್ ಸಮ್ ಮೆಥಡ್ ಅಂತ ಬರೀಬಹುದು. ಥರ್ಡ್ ಒನ್, when the payments made by transferee company to transferor company is given with the statement balance sheet, then net assets method must be adopted. Balance sheet ಎಲ್ಲ ಕೊಟ್ಟಿದ್ರೆ, ಬ್ಯಾಲೆನ್ಸ್ ಕೊಟ್ಟಿದ್ರೆ ಆಗ net assets method ಅನ್ನು ಫಾಲೋ ಮಾಡಿ. When the payments made by transferee company to transferor companies is given liability wise or any other item wise without the statement balance sheet, then net payment method must be adopted. Assets ಇಂದ ಕೊಟ್ಟಿದ್ರೆ, ಬ್ಯಾಲೆನ್ಸ್ ಇನ್ ಕೊಟ್ಟಿದ್ರೆ ಆಗ ನೀವು ನೆಟ್ ಅಸೆಟ್ಸ್ ಮೆಥಡ್ ಫಾಲೋ ಮಾಡಿ. ಲಯಬಿಲಿಟೀಸ್ ವೈಸ್ ಕೊಟ್ಟಿದ್ರೆ ಅಥವಾ ಬ್ಯಾಲೆನ್ಸ್ ಇನ್ ಕೊಡದೇ ಇದ್ರೆ ಆಗ ನೀವು ನೆಟ್ ಪೇಮೆಂಟ್ಸ್ ಮೆಥಡ್ ಅನ್ನ ಫಾಲೋ ಮಾಡಿ. ಇದು ನಿಮ್ಗೆ ಇನ್ಸ್ಟ್ರಕ್ಷನ್. ಕ್ವಶನ್ ಅಲ್ಲಿ ಸ್ಪೆಸಿಫೈ ಮಾಡಿದ್ರೆ ಯಾವ ಮೆಥಡ್ ಸ್ಪೆಸಿಫೈ ಮಾಡಿದ್ದಾರೆ ಅದನ್ನೇ ಫಾಲೋ ಮಾಡಿ. ಏನು ಸ್ಪೆಸಿಫೈ ಮಾಡಿಲ್ಲ ಅಂತಂದ್ರೆ ಬೇಸ್ಡ್ ಅಪಾನ್ ದ ಇನ್ಫಾರ್ಮೇಶನ್ ಗಿವನ್ ಇನ್ ದ ಕ್ವಶನ್, ಲಂಸಮ್ ಕೊಟ್ಟಿದ್ರೆ ಅಮೌಂಟ್ ಅನ್ನ ಕೊಟ್ಟಿದ್ರೆ ಲಂಸಮ್ ಮೆಥಡು, ಅಸೆಟ್ಸ್ ಇಂದ ಕೊಟ್ಟಿದ್ರೆ ಅಥವಾ ಬ್ಯಾಲೆನ್ಸ್ ಇಂದ ಕೊಟ್ಟಿದ್ರೆ ಆಗ ನೆಟ್ ಅಸೆಟ್ಸ್ ಮೆಥಡು, ಲಯಬಿಲಿಟಿ ವೈಸ್ ಕೊಟ್ಟಿದ್ರೆ ಅಥವಾ ಬ್ಯಾಲೆನ್ಸ್ ಇನ್ ಕೊಟ್ಟಿಲ್ಲ ಅಂತಂದ್ರೆ ಆಗ ನೆಟ್ ಪೇಮೆಂಟ್ ಮೆಥಡ್ ಅನ್ನ ಫಾಲೋ ಮಾಡಿ.